ಎಲ್ರಿಗೂ ನಮಸ್ಕಾರ. ಜಿಜಿ ಕ್ರಿಯೇಷನ್ಸ್‌ಗೆ ಸ್ವಾಗತ. ಇವತ್ತು ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ನಮ್ಮ ಸ್ಯಾಂಡಲ್‌ವುಡ್‌ನ ಒನ್ ಅಂಡ್ ಓನ್ಲಿ ಗೋಲ್ಡನ್ ಸ್ಟಾರ್ ಗಣೇಶ್ ಹಾಗೂ ಮಿಸ್ಟರ್ ಪರ್ಫೆಕ್ಟ್ ಅಂತಾನೆ ಹೆಸರುವಾಸಿಯಾಗಿರೋ ಸ್ಯಾಂಡಲ್‌ವುಡ್‌ನ ವರ್ಸಟೈಲ್ ಅಂಡ್ ಮೋಸ್ಟ್ ಸೀನಿಯರ್ ಆಕ್ಟರ್ ರಮೇಶ್ ಅರವಿಂದ್ ಅವರ ಪರ್ಫೆಕ್ಟ್ ಡ್ಯುಯೋ ಯೋರ್ಸ್ ಸಿನ್ಸಿಯರ್ಲಿ ರಾಮ್ ಸಿನಿಮಾದ ಬ್ಯೂಟಿಫುಲ್ ಟೀಸರ್‌ನ ಮೂಲಕ ಅನೌನ್ಸ್ ಆಗಿದೆ. ಈ ಸಿನಿಮಾನ ದ ರಯಾಲಾ ಸ್ಟುಡಿಯೋಸ್‌ನ ಸತ್ಯ ರಯಾಲಾ ಅವರು ಪ್ರೊಡ್ಯೂಸ್ ಮಾಡಿದ್ದು, ಎ.ಆರ್. ವಿಖ್ಯಾತ್ ಅವ್ರ ನಿರ್ದೇಶನದಲ್ಲಿ ಮೂಡಿಬರ್ತಿದೆ. ಸಿನಿಮಾದ ಪೊಯೆಟಿಕ್ ಫ್ರೇಮ್ಸ್‌ನ ಸೆರೆ ಹಿಡಿದಿರೋದು ನವೀನ್ ಕುಮಾರ್ ಅಂಡ್ ಈ ಸಿನಿಮಾದ ಸಂಗೀತ ಸಂಯೋಜನೆ ಅನೂಪ್ ಸಿಲಿನ್ ಅವರು ಮಾಡಿದ್ದಾರೆ. ಇನ್ನು ಟೀಸರ್ ಬ್ರೇಕ್ ಡೌನ್ ಅಂತ ಬಂದಾಗ ಫಸ್ಟ್ ಫ್ರೇಮ್ ಅಲ್ಲೇ ನಾವು ಆರ್ಮಿ ಬ್ಯಾಕ್ ಡ್ರಾಪ್ ನ ಕಾಣ್ತೀವಿ. ಮತ್ತೆ ಈ ಸಿನಿಮಾ ಸುಮಾರು ದಶಕಗಳ ಹಿಂದೆ ನಡೆಯೋ ಕಥೆ ಅನ್ಸುತ್ತೆ. ಒಂದು ವಾರ್ ಟ್ಯಾಂಕರ್ ಪಾಸ್ ಆದ ಕೂಡಲೇ ಅಲ್ಲಿರೋ ಚೇಂಬರ್ ನ ಮೂಲಕ ಗಣೇಶ್ ಹಾಗೂ ರಮೇಶ್ ಅವರು ಆಚೆ ಬರ್ತಾರೆ. ಇವ್ರಿಗೆ ಫ್ರಂಟ್ ಗೇಟ್ ಆಕ್ಸೆಸ್ ಇಲ್ಲದೆ ಆ ಜಾಗಕ್ಕೆ ಚೇಂಬರ್ ಮೂಲಕ ಬರ್ತಿರ್ಬಹುದೇನೋ. ಅಂಡ್ ಚೇಂಬರ್ ಇಂದ ಬಂದ್ ಕೂಡಲೇ ಒಳಗೆ ಹೋಗ್ತಿದ್ದ ಆರ್ಮಿ ಟ್ರಕ್ ಹತ್ತಿ ಯಾರಿಗೂ ಗೊತ್ತಾಗದೇ ಇರೋ ಹಾಗೆ ಮತ್ತಷ್ಟು ಮುಂದೆ ಹೋಗೋ ಪ್ರಯತ್ನ ಕಾಣುತ್ತೆ. ಒಳಗಡೆ ಹೋದ ಕೂಡಲೇ ತಮ್ಮ ಡೆಸ್ಟಿನೇಷನ್ ರೀಚ್ ಆಗೋದಕ್ಕೆ ಗಣೇಶ್ ಅವರು ರಮೇಶ್ ಅವ್ರ ಕೈ ಹಿಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಒಂದು ಪ್ಲೇನ್ ಅವ್ರ ಮೇಲಿಂದ ಪಾಸ್ ಆಗೋದನ್ನ ನೋಡಿದ್ರೆ ಪುಷ್ಪಕ ವಿಮಾನ ಸಿನಿಮಾಗೆ ಏನಾದರೂ ಲಿಂಕ್ ಇರಬಹುದೇನೋ ಅನ್ನೋ ಒಂದು ಯೋಚನೆ ಆಡಿಯನ್ಸ್ಗೆ ಬರೋದು ಸಹಜ. ಗಣೇಶ್ ಅವರು ರಮೇಶ್ ಅವ್ರನ್ನ ಸೈಕಲ್ ಮೇಲೆ ಕರ್ಕೊಂಡು ಹೋಗುವಾಗ ಪ್ರೇ ಫಾರ್ ಪೀಸ್ ಸ್ಟಾಪ್ ದ ವಾರ್ ಅಂತ ಗೋಡೆಗಳ ಮೇಲೆ ಬರ್ದಿರೋದನ್ನ ಕಾಣಬಹುದು. ಮತ್ತೆ ಕೆಲವೊಂದು ಕಡೆ ಬೇರೆ ಬೇರೆ ಕಾಂಟಿನೆಂಟ್ಗಳ ರೆಸ್ಟೋರೆಂಟ್ ಹೆಸರಿರೋದು ಇದು ಯಾವ ದೇಶ ಇರಬಹುದು ಅನ್ನೋ ಒಂದು ಕನ್ಫ್ಯೂಷನ್ ಕೂಡ ಮೂಡಿಸುತ್ತೆ. ರಮೇಶ್ ಅವರು ಸಡನ್ ಆಗಿ ಸತ್ಯ ಅಂತ ಕೂಕ್ಕೊಂಡಾಗ ಗಣೇಶ್ ಅವರು ಭಯ ಬೀಳೋದನ್ನ ಕಂಡ್ರೆ ಮೋಸ್ಟ್ಲಿ ಅವರಿಬ್ರು ಹುಡ್ಕೊಂಡು ಬಂದಿರೋ ಸತ್ಯ ಅನ್ನೋ ಕ್ಯಾರೆಕ್ಟರ್ ಅವ್ರಿಗೆ ಕಾಣಿಸ್ತಾ, ಅಥವಾ ಸತ್ಯ ಫೋಟೋ ಕಾಣಿಸಿರಬಹುದಾ, ಇಲ್ಲ ಸತ್ಯಗೆ ಸಂಬಂಧಪಟ್ಟಿರೋ ಯಾವ್ದಾದ್ರು ವಸ್ತು ಕಾಣಿಸಿರಬಹುದಾ ಅನ್ನೋದು ಒಂದು ಪ್ರಶ್ನೆಯಾಗಿ ಉಳಿಯುತ್ತೆ. ಇದಾಗಿದ್ದ ಕೂಡಲೇ ವೆನ್ ದ ರೋಡ್ ಎಂಡ್ಸ್ ರಿಯಲ್ ಜರ್ನಿ ಬಿಗಿನ್ಸ್ ಅಂತ ಟೆಕ್ಸ್ಟ್ ಬಂದಿದ್ದ ಕೂಡಲೇ ಅವರಿಬ್ರು ಟೆಲಿಫೋನ್ ಬೂತ್ ಅಲ್ಲಿ ನಿಂತ್ಕೊಂಡು ನೋಡುವಾಗ ಒಂದು ಪಕ್ಷಿ ಪೇಂಟಿಂಗ್ ರಿಫ್ಲೆಕ್ಟ್ ಆಗುತ್ತೆ. ಇದೇನಾದ್ರೂ ರಮೇಶ್ ಅರವಿಂದ್ ಅವ್ರಿಗೆ ಸತ್ಯನ ನೆನಪನ್ನ ಮೂಡಿಸುತ್ತಾ ಅನ್ನೋ ಪ್ರಶ್ನೆ ಹುಟ್ಟೋಷ್ಟ್ರಲ್ಲೇ ಗಣೇಶ್ ಅವರು ಅದನ್ನ ಮರೆಮಾಚೋದಕ್ಕೆ ಪ್ರಯತ್ನ ಮಾಡ್ತಾರೆ. ಹೋಗ್ತಾ ಹೋಗ್ತಾ ಎರಡು ಕ್ಯಾರೆಕ್ಟರ್ಗಳು ಆ ಜಾಗದಲ್ಲಿ ನಿಂತ್ಕೊಂಡು ಕೆಲವೊಂದು ಆಕ್ಷನ್ಸ್ಗಳನ್ನ ಮಾಡ್ತಿರೋದನ್ನ ನೋಡ್ತಿದ್ರೆ ಇವರಿಬ್ರು ಫ್ರೆಂಡ್ಸ್ ಇರಬಹುದಾ, ಅಥವಾ ಅಣ್ಣ ತಮ್ಮ ಆಗಿರ್ಬಹುದಾ, ಅಥವಾ ಇವರಿಬ್ರು ಸಂಬಂಧ ಏನಿರಬಹುದು ಅನ್ನೋ ಕುತೂಹಲ ಕಾಡತ್ತೆ. ಮುಂದಿನ ಫ್ರೇಮ್ನಲ್ಲಿ ರಮೇಶ್ ಅವ್ರ ನಡವಳಿಕೆ ನೋಡ್ತಾ ಇದ್ರೆ ಪುಷ್ಪಕ ವಿಮಾನ ಕ್ಯಾರೆಕ್ಟರ್ನ ಕಂಟಿನ್ಯೂಷನ್ ಇರಬಹುದಾ ಅನ್ಸುತ್ತೆ. ಮತ್ತೆ ಕೊನೆ ಫ್ರೇಮಲ್ಲಿ ಗಣೇಶ್ ಅವ್ರ ಟ್ರೌಸರ್ ಬಿಚ್ಚಿ ಪನಿಷ್ಮೆಂಟ್ ಕೊಡೋ ಥರ ನಿಲ್ಸಿರೋದನ್ನ ನೋಡ್ತಿದ್ರೆ ತುಂಬಾನೇ ಪ್ರಶ್ನೆಗಳು ಹುಟ್ಟುತ್ತೆ. ಅವರಿಬ್ರು ಯಾಕೆ ಆರ್ಮಿ ಕ್ಯಾಂಪಿಗೆ ಹೋಗ್ತಾರೆ, ಅಲ್ಲಿಗೆ ಹೋಗಿ ರಮೇಶ್ ಅವರು ಯಾಕೆ ಸತ್ಯ ಅಂತ ಕೂತ್ಕೊಳ್ತಾರೆ, ರಮೇಶ್ ಅವ್ರನ್ನ ಸತ್ಯ ಹತ್ರ ಕರ್ಕೊಂಡು ಹೋಗೋದು ಗಣೇಶ್ ಅವ್ರ ಕ್ಯಾರೆಕ್ಟರ್ನ ಇಂಟೆನ್ಷನಾ, ರಮೇಶ್ ಅವ್ರ ಕ್ಯಾರೆಕ್ಟರ್ಗೆ ಮತ್ತೆ ಸತ್ಯಗೆ ಏನು ಸಂಬಂಧ, ಅವರಿಬ್ರು ಅಲ್ಲಿಗೆ ಹೋಗಿ ಸಿಕ್ಕಾಕೊಂಡ ಮೇಲೆ ಏನಾಗಬಹುದು, ಇದಕ್ಕೆಲ್ಲ ಉತ್ತರ ನಮಗೆ ಸಿನಿಮಾದಲ್ಲಿ ಖಂಡಿತ ಸಿಕ್ಕೇ ಸಿಗುತ್ತೆ. ಸೊ ಆಲ್ ದ ವೆರಿ ಬೆಸ್ಟ್ ಟು ಯೋರ್ಸ್ ಸಿನ್ಸಿಯರ್ಲಿ ರಾಮ್ ಟೀಮ್. ಆದಷ್ಟು ಬೇಗ ಸಿನಿಮಾ ತೆರೆ ಮೇಲೆ ಬಂದು ಯಶಸ್ವಿಯಾಗಲಿ. ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಮತ್ತೆ ಸಿಗೋಣ.